ಶುರುವಾಗೇ ಬಿಡುತ್ತಾ ಯುದ್ಧ. ನಾನು ಹೇಳ್ತಾ ಇರುವಂತಹ ಯುದ್ಧ ನಾಮಕರಣ ಯುದ್ಧ. ಊರುಗಳ ಹೆಸರುಗಳನ್ನು ಬದಲಾಯಿಸಿಬಿಟ್ರೆ ಏನಾಗೋಗುತ್ತೆ? ಇವಾಗ ಟಿಬೆಟ್ನಲ್ಲಿನ ಹೆಸರು ಬದಲಾಯಿಸಿಬಿಟ್ರೆ ಏನು ಟಿಬೆಟ್ ನಮಗೆ ಸೇರಿಬಿಡುತ್ತಾ? ಸೊ ಈಗ ಹೆಸರು ಬದಲಾವಣೆಯಿಂದ ಏನೂ ಆಗೋಲ್ಲ. ಮೋದಿ ಸರ್ಕಾರ ಈ ರೀತಿ ಯಾಕೆ ಯೋಚನೆ ಮಾಡಿರಬಹುದು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಭಾರತ ಮತ್ತು ಚೀನಾ ನಡುವಣ ಸಂಬಂಧಗಳ ಬಗ್ಗೆ, ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಪ್ರಮುಖವಾದಂತಹ ಡೆವಲಪ್ಮೆಂಟ್ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋನಿದ್ದೇನೆ. ಭಾರತ ಮತ್ತು ಚೀನಾ ನಡುವೆ ಸಂಬಂಧಗಳು ಅಷ್ಟಾಗಿ ಚೆನ್ನಾಗಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನು ಇವತ್ತು ಮಾತಾಡುವಂಥ ವಿಚಾರ ಶುರುವಾಗೇ ಬಿಡುತ್ತಾ ಯುದ್ಧ ಅನ್ನುವಂಥ ವಿಚಾರ. ಸಾಮಾನ್ಯವಾಗಿ ಯುದ್ಧ ಅಂದರೆ ಏನು? ಯುದ್ಧ ಟ್ಯಾಂಕರ್ಗಳು, ಯುದ್ಧ ವಿಮಾನಗಳು, ಬಾಂಬ್ ಹಾಕುವಂಥದ್ದು, ಮಿಸೈಲ್ನ ಲಾಂಚ್ ಮಾಡುವಂಥದ್ದು, ಪ್ರಾಣಹಾನಿ, ಎಷ್ಟೆಲ್ಲ ಪ್ರಾಣಹಾನಿ, ಕಟ್ಟಡಗಳ ಧ್ವಂಸ, ಈ ಥರದ ಯುದ್ಧವನ್ನು ನಾವು ಬಹಳಷ್ಟು ನೋಡಿದ್ದೇವೆ, ಕೇಳಿದ್ದೇವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಯುದ್ಧ. ಸೊ ಆರ್ಥಿಕವಾಗಿ ಒಂದು ದೇಶದ ಬಲವನ್ನು ಕುಗ್ಗಿಸೋದ್ರ ಮುಖಾಂತರ ಆ ದೇಶವನ್ನು ನಾಶಪಡಿಸುವಂಥ ಒಂದು ಯುದ್ಧ. ಅದನ್ನು ಚೀನಾ ಬಹಳಷ್ಟು ಆಫ್ರಿಕನ್ ದೇಶಗಳಲ್ಲಿ ಮಾಡಿಬಿಟ್ಟಿದೆ. ಶ್ರೀಲಂಕಾ ಮೇಲೂ ಇದೇ ಪ್ರಯೋಗವನ್ನು ಮಾಡಿತ್ತು, ಭಾರತದ ಮೇಲೂ ಅದೇ ಪ್ರಯೋಗವನ್ನು ಮಾಡ್ತಾ ಬಂದಿದೆ. ಇನ್ನೊಂದು ರೀತಿಯ ಯುದ್ಧ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಅತಿಕ್ರಮವಾಗಿ ಮತ್ತೊಂದು ದೇಶದ ನಾಗರಿಕರ ಮನಸ್ಸನ್ನು ಅತಿಕ್ರಮಣ ಮಾಡಿಕೊಳ್ಳೋದು. ಆ ಮೂಲಕ ಆಯಾ ದೇಶದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಸೋದು, ಅಭದ್ರತೆ ಸೃಷ್ಟಿಸೋದು. ಹಾಗೆ ಸೃಷ್ಟಿಸುವ ಮೂಲಕ ತನಗೆ ಬೇಕಾದ ಸರ್ಕಾರವನ್ನು ಅಲ್ಲಿ ಸ್ಥಾಪಿಸುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡೋದು. ಇದನ್ನೂ ಕೂಡ ಚೀನಾ ಈಗಾಗಲೇ ಭಾಳಷ್ಟು ದೇಶಗಳಲ್ಲಿ ಮಾಡಿದೆ. ಆದರೆ ಈಗ ನಾನು ಹೇಳ್ತಾ ಇರುವಂಥ ಯುದ್ಧ ನಾಮಕರಣ ಯುದ್ಧ. ಏನಿದು ನಾಮಕರಣ ಯುದ್ಧ? ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಈ ಬಗ್ಗೆ ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ಡಿಪ್ಲೊಮ್ಯಾಟ್ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದು ಸುದ್ದಿ. ಏನದು ಸುದ್ದಿ? ಭಾರತ ಟಿಬೆಟ್ನಲ್ಲಿರುವಂಥ ಕೆಲವು ಊರುಗಳನ್ನು, ಆ ಊರುಗಳ ಹೆಸರುಗಳನ್ನು ಬದಲಾಯಿಸುವುದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂಥ ಒಂದು ವರದಿ. ಆ ವರದಿಯ ಪ್ರಕಾರ ಸುಮಾರು 11 ಊರುಗಳು, ಒಂದು 12 ಪರ್ವತಗಳು, ಒಂದು 4 ನದಿಗಳು ಟಿಬೆಟ್ನಲ್ಲಿರುವಂಥದ್ದು, ಈ ಎಲ್ಲವುಗಳ ಹೆಸರುಗಳನ್ನು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಪರಂಪರೆ ಮತ್ತು ಟಿಬೆಟ್ ಮತ್ತು ಭಾರತದ ನಡುವಿನ ಸನಾತನ ಸಂಬಂಧಗಳ ಆಧಾರದ ಮೇಲೆ ಭಾರತ ಅಲ್ಲಿನ ಹೆಸರುಗಳನ್ನು ಬದಲಾಯಿಸಿ ಅದಕ್ಕೆ ಭಾರತೀಯ ಹೆಸರುಗಳನ್ನು ಇಡೋದಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದೆ ಅನ್ನುವಂಥದ್ದು. ಈ ಬಗ್ಗೆ ಭಾರತ ಸರ್ಕಾರ ಏನೂ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೂ ಈ ಬಗ್ಗೆ ಈ ಹಿಂದೆ ಕೂಡ ಭಾರತದಲ್ಲಿ ಚರ್ಚೆ ಆಗಿತ್ತು ಅನ್ನೋ ಅಂಶವನ್ನು ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೇನೆ. ಈ ವಿಚಾರ ಯಾಕೆ ಬಂತು? 2-3 ತಿಂಗಳ ಹಿಂದೆ ಚೀನಾ ಭಾರತದ ಅವಿಭಾಜ್ಯ ಅಂಗವಾದಂತಹ ಅರುಣಾಚಲ ಪ್ರದೇಶದ ಊರುಗಳನ್ನು, ಅಲ್ಲಿನ ಸ್ಥಳಗಳನ್ನು, ಅಲ್ಲಿನ ಪರ್ವತಗಳ ಹೆಸರುಗಳನ್ನು ಚೀನಿ ಭಾಷೆಗೆ ಬದಲಾಯಿಸಿತು. ಚೀನಿ ಸಂಸ್ಕೃತಿಗೆ ತಕ್ಕಂತೆ, ಚೀನಿ ಪರಂಪರೆಗೆ ತಕ್ಕಂತೆ ಹೆಸರುಗಳನ್ನು ಬದಲಾಯಿಸಿ ಅದು ದೊಡ್ಡ ಸುದ್ದಿ ಆಗೋ ಹಾಗೆ ಮಾಡ್ತು. ಆಗ ಭಾರತದಲ್ಲೂ ಚೀನಾದ ಈ ಕ್ರಮಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತ ಆಯಿತು. ಭಾರತ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಅವರದೇ ಭಾಷೆಯಲ್ಲಿ ತಿರುಗೇಟು ಕೊಡಬೇಕು ಅನ್ನುವಂಥ ಕೂಗು ಸಹ ಭಾರತದಲ್ಲಿ ಕೇಳಿಬಂತು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರು. ಏನು? ಭಾರತ ಕೂಡ ಚೀನಾ ವಶದಲ್ಲಿರುವಂತಹ ಟಿಬೆಟ್ನ ಊರುಗಳ ಹೆಸರುಗಳನ್ನು, ಅಲ್ಲಿನ ಪರ್ವತಗಳ ಹೆಸರುಗಳನ್ನು ಚೇಂಜ್ ಮಾಡಬೇಕು, ಬದಲಾಯಿಸಬೇಕು, ಅಲ್ಲಿಗೆ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಹೆಸರುಗಳನ್ನು ನಾಮಕರಣ ಮಾಡಬೇಕು, ಆಗ ಚೀನಾಕ್ಕೆ ಬುದ್ಧಿ ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಂಥ ಸಂದರ್ಭದಲ್ಲಿ ಭಾರತ ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಬಹಳ ಕೂಲಾಗಿತ್ತು. ವಿದೇಶಾಂಗ ಸಚಿವ ಜೈಶಂಕರ್ ಆಗ ಪ್ರತಿಕ್ರಿಯೆ ಕೊಟ್ಟಿದ್ದರು. ಯಾವುದೋ ದೇಶ ಮತ್ತೊಂದು ದೇಶದ ಊರುಗಳ ಹೆಸರುಗಳನ್ನು ಬದಲಾಯಿಸಿಬಿಟ್ರೆ ಏನಾಗೋಗುತ್ತೆ? ಇವಾಗ ಯಾವ ಬದಲಾವಣೆ ಆಗೋಗ್ಬಿಡುತ್ತೆ? ಈಗ ನಿಮ್ಮ ಮನೆಗೆ ಒಂದು ಹೆಸರಿಟ್ಟಿದ್ದೀರ. ಆ ನಿಮ್ಮ ಮನೆಯ ಹೆಸರನ್ನು ನನಗೆ ಬೇಕಾದ ಹಾಗೆ ಆ ಹೆಸರನ್ನು ಬದಲಾಯಿಸ್ಕೊಂಡು ಬಿಡ್ತೇನೆ. ಆ ಮನೆ ನನ್ನದಾಗ್ಬಿಡುತ್ತಾ? ಈ ರೀತಿಯ ಪ್ರಶ್ನೆಗಳನ್ನು ಹಾಕೋದ್ರ ಮುಖಾಂತರ ಜೈಶಂಕರ್ ಅವರು ಚೀನಾಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದರು. ಕರೆಕ್ಟು. ಹೆಸರು ಬದಲಾಯಿಸಿಬಿಟ್ರೆ ಏನಿವಾಗ? ಈಗ ಟಿಬೆಟ್ನಲ್ಲಿನ ಹೆಸರು ಬದಲಾಯಿಸಿಬಿಟ್ರೆ ಏನು ಟಿಬೆಟ್ ನಮಗೆ ಸೇರಿಬಿಡುತ್ತಾ? ಖಂಡಿತ ಇಲ್ಲ. ಟಿಬೆಟ್ ಚೀನಾದ ಅವಿಭಾಜ್ಯ ಅಂಗ ಅಂತ ಈ ಹಿಂದಿನ ಎಲ್ಲ ಸರ್ಕಾರಗಳು ಈಗಾಗಲೇ ಒಪ್ಕೊಂಡು ಬಿಟ್ಟಿವೆ.
ಅದರಲ್ಲಿ ಯಾವ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಎದ್ದು ಸಹ ಟಿಬೆಟ್ ಭಾರತದ ಅಂಗವಾಗಿರಲೂ ಇಲ್ಲ. ಆದರೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಭಾರತ ಮತ್ತು ಟಿಬೆಟ್ ಹಲವಾರು ಸಾಮ್ಯತೆಗಳನ್ನು ಹೊಂದಿರುವಂಥ ದೇಶಗಳು. ಸೊ ಈಗ ಹೆಸರು ಬದಲಾವಣೆಯಿಂದ ಏನೂ ಆಗೋಲ್ಲ ಅಂತ ನಾವು ಯೋಚನೆ ಮಾಡ್ತಲೇ ಮೋದಿ ಸರ್ಕಾರ ಈ ರೀತಿ ಯಾಕೆ ಯೋಚನೆ ಮಾಡಿರಬಹುದು ಅನ್ನುವಂಥದ್ದರ ಕಡೆಗೆ ನಾನು ನಿಮ್ಮ ಗಮನವನ್ನು ಹರಿಸೋದಕ್ಕೆ ಬಯಸ್ತೇನೆ. ಇದೇ ಮೊದಲ ಬಾರಿಗೆ ಭಾರತದಲ್ಲಿರುವಂಥ ಒಂದು ಸರ್ಕಾರ ಚೀನಾ ಅಕ್ರಮವಾಗಿ ಟಿಬೇಟನ್ನು ಆಕ್ರಮಿಸಿಕೊಂಡಿದೆ ಅನ್ನುವಂತಹ ಒಂದು ವಿಚಾರವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದಂತಾಗುತ್ತೆ. ಯಾವಾಗ? ಈ ರೀತಿ ಹೆಸರುಗಳನ್ನು ಬದಲಾವಣೆ ಮಾಡಿದಾಗ. ಮತ್ತು ಚೀನಾ ಟಿಬೇಟನ್ನು ಆಕ್ರಮಣ ಮಾಡಿದ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ, ಮತ್ತೆ ಆಗ ಚರ್ಚೆ ಆಗುತ್ತೆ. 1950 ಅಕ್ಟೋಬರ್ 6 ಚೀನಾ ದಿಢೀರನ್ನೇ ಟಿಬೆಟ್ ಮೇಲೆ ಆಕ್ರಮಣ ಮಾಡಿತು. 1951 ಆಗಸ್ಟ್ವರೆಗೆ ಅಲ್ಲಿ ನಿರಂತರ ಯುದ್ಧ ನಡೆದು ಚೀನಾ ಟಿಬೆಟನ್ನು ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡು ಬಿಡ್ತು. ಅಲ್ಲಿನ ಬೌದ್ಧ ಗುರು, ಧಾರ್ಮಿಕ ಗುರು ದಲೈ ಲಾಮಾ ಭಾರತಕ್ಕೆ ಓಡಿ ಬಂದರು. ಇಲ್ಲಿ ರಾಜಾಶ್ರಯ ಪಡಿಬೇಕಾಯಿತು. ಹಲವಾರು ಬೌದ್ಧ ಭಿಕ್ಕುಗಳು ಮತ್ತು ನಾಗರಿಕರು ಎಲ್ಲರೂ ಭಾರತಕ್ಕೆ ಬಂದರು. ಅವರಿಗೆ ಈಗಲೂ ಸಹ ಕರ್ನಾಟಕ ಸೇರಿದಂತೆ ಬಹಳಷ್ಟು ಕಡೆ ಅವರಿಗೆ ನಿರಾಶ್ರಿತ ಶಿಬಿರಗಳಿವೆ. ಸೊ ಹೀಗಿರುವಾಗ ಇಂಥ ಎಲ್ಲ ವಿಚಾರಗಳು ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆಗೆ ಬರುತ್ತೆ. ಆಗ ಚೀನಾಗೆ ಇರುಸು ಮುರುಸು ಉಂಟಾಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ಚೀನಾ ಭಾರತದ ತಂಟೆಗೆ ಬರೋದಕ್ಕೆ ಮುನ್ನ 4 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ಪ್ರಯತ್ನ ಸಫಲ ಆಗುವ ಎಲ್ಲ ಸಾಧ್ಯತೆಗಳಿವೆ. ಹಾಗಾಗಿ ಡಿಪ್ಲೊಮ್ಯಾಟ್ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿ ಮುಂದಿನ ದಿನಗಳಲ್ಲಿ ಸತ್ಯವಾದರೂ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಕೆಲವು ಅಂತಾರಾಷ್ಟ್ರೀಯ ತಜ್ಞರು ಮಾತಾಡ್ತಾ ಇದ್ದಾರೆ. ಟಿಬೆಟ್ನಲ್ಲಿ ಭಾರತೀಯ ಹೆಸರು ಇಡೋದಕ್ಕೂ ಒಂದು ಕಾರಣ ಇರ್ತವೆ. ಟಿಬೆಟ್ನಲ್ಲಿರುವಂಥ ಕೈಲಾಸ ಪರ್ವತ ಭಾರತದ ಕೋಟ್ಯಂತರ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ, ಶಿವನ ವಾಸಸ್ಥಳ ಅಂತ ನಾವು ಅದನ್ನು ನಂಬ್ತೇವೆ. ಮಾನಸ ಸರೋವರ, ಆ ತಿಳಿಯಾದ ಆ ಸರೋವರದ ವಾತಾವರಣವೇ ಒಂದು ಅದ್ಭುತ. ಅದಕ್ಕೆ ಹಿಂದೂಗಳು ತೀರ್ಥಯಾತ್ರೆ ಹೋಗ್ತಾರೆ. ಸೊ ಇವೆಲ್ಲವೂ ಟಿಬೆಟ್ನಲ್ಲಿದೆ, ಅಂದರೆ ಈಗಿನ ಚೀನಾದ ವಶದಲ್ಲಿದೆ. ಸೊ ಹಾಗಾಗಿ ಭಾರತಕ್ಕೂ ಟಿಬೆಟ್ಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ, ಸನಾತನ ಸಂಸ್ಕೃತಿಯ ಸಂಬಂಧವಿದೆ. ಹಾಗಾಗಿ ಟಿಬೆಟಿನಲ್ಲಿ ನಾಮಕರಣ ಮಾಡುವ ಮೂಲಕ ಭಾರತ ಚೀನಾದ ಆಕ್ರಮಣವಾದವನ್ನು ಎಕ್ಸ್ಪ್ಯಾನ್ಷನಿಸ್ಟ್ ಚೀನಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋಸ್ ಮಾಡೋದಕ್ಕೆ ಇದು ಒಂದು ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ಈ ಪತ್ರಿಕೆಯಲ್ಲಿ ಬಂದಿರುವಂಥ ವರದಿ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ನಾಮಕರಣ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ.